ಸಂಸ್ಥಾಪಕರು ಅತ್ಯಂತ ವಯೋವೃದ್ಧರು ಆದಂಥ ಪೂಜ್ಯರಾದಂಥ ಶ್ರೀ ಸಂಭಾಜಿ ವಿನಾಯಕ್ ಬಿಡೆ ಗುರೂಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ, ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾದಂಥ ಶ್ರೀಮಂತ ಸಾವು ಛತ್ರಪತಿ ಮಹಾರಾಜರವರೇ, ಈ ಎಲ್ಲ ಕಾರ್ಯಕ್ರಮ ಶಿವಾಜಿ ಮಹಾರಾಜರ ಅಶ್ವಾರೂಢ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕೊಡಗೈ ದಾನಿಗಳಾದಂಥ ನಮ್ಮ ಅತ್ಯಂತ ಆತ್ಮೀಯರಾದಂಥ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಹಿರಿಯರೇ, ಅಣ್ಣತಮ್ಮಂದರೇ, ಶಿವಾಜಿ ಮಹಾರಾಜರ ಈ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ರಾಜ್ಯ ಮತ್ತು ಮಹಾರಾಷ್ಟ್ರದಿಂದ ಬಂದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಅಭಿಮಾನಿಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಶಿವಾಜಿ ಮಹಾರಾಜರು ಇಡೀ ಜಗತ್ತಿಗೆ ಒಬ್ಬ ಆದರ್ಶರು. ಅವರು ಕೇವಲ ಮಹಾರಾಷ್ಟ್ರಕ್ಕೆಲ್ಲ, ಮರಾಠ ಸಮುದಾಯಕ್ಕಲ್ಲ, ಈಗಾಗಲೇ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಹೇಳಿದ್ದಾರೆ, ಶಿವಾಜಿ ಹುಟ್ಟದೇ ಇದ್ದರೆ ನಾವು ಏನಿರ್ತಿದ್ವಿ ಅನ್ನೋಂಥ ನೀವು ಕಲ್ಪನಾ ಮಾಡ್ಕೊಂಡ್ಬಿಡ್ರಿ. ನಾವು ಹೇಳಿದ್ದೆ, ಬಿಜಾಪುರ್ನಲ್ಲಿ ಶಿವಾಜಿ ಮಹಾರಾಜರದು ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಅಂದಿನ ಉಪ ಪ್ರಧಾನಮಂತ್ರಿ ಶ್ರೀ ಲಾಲಕೃಷ್ಣ ಅದ್ವಾನಿಯವರು, ಸುಷ್ಮಾ ಸ್ವರಾಜ್ ಅವರು, ಅನಂತಕುಮಾರ್ ಅವ್ರನ್ನ ಕರೆಸಿ ಭಾಳ ದೊಡ್ಡ ಕಾರ್ಯಕ್ರಮ, ಬಿಜಾಪುರ್ನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡ್ಸೋದು ಅಷ್ಟು ಈಜಿ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಪಾಕಿಸ್ತಾನ ಮೇಡ್ ಭಾಳ ಅದಾವ ಅಲ್ಲಿ. ಹೀಗಾಗಿ ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿಗೆ ನಮ್ಮ ಲಾಲಕೃಷ್ಣ ಅದ್ವಾನಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರಂದ್ರೆ, ಬಿಜಾಪುರ್ನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡ್ಸೋದಂದ್ರೇನು? ಯಾವ ಶಿವಾಜಿ ಮಹಾರಾಜರು ಬಿಜಾಪುರ್ನಲ್ಲಿ ಆದಿಲ್ ಶಾಹಿಗೆ ಏನು ಹಿಂಗೆ ಹೊಡಿತಿದ್ರಲ್ಲ, ಅದೇನದು ಹೊಡಿಲದ ಹೇಳಿದ್ರು. ಶಹಾಜಿ ರಾಜ ತಂದೆ ಹೊಡಿ ಅಂದ್ರೆ ನಾ ಏನು ಹೊಡಿದಿಲ್ಲ, ಇವ್ನಿಗ್ಯಾಕೆ ಹೊಡಿಲಿ ಅಂದ್ರು. ಮುಂಜಾನೆ ಕುದುರೆ ಮ್ಯಾಗ ಹೊಂಟಿದ್ರು ಶಿವಾಜಿ ಮಹಾರಾಜರು ಬಿಜಾಪುರ್ನಾಗ. ಅಲ್ಲೊಂದು ಮುಳ್ಳಗ್ ಸೇತ್ ಐತಿ, ಒಬ್ಬ ಕಟಕ್ರಮ ಆಕಳ ಕಡಿಲಾಕತ್ತಿದ್ದ. ಅದನ್ನು ನೋಡ್ಲಾರ್ದನೆ, ತಾಳಲಾರ್ದನೆ ಶಿವಾಜಿ ಮಹಾರಾಜರು ಅವನ ಕೈಯನ್ನು ತಗೊಂಡು ಅವನ ರುಂಡಾನೆ ಕತ್ತರಿಸೋದಂತ ಇತಿಹಾಸ ಬಿಜಾಪುರದಿದೆ. ಇಂಥ ದೇಶದ್ರೋಹಿಗಳನ್ನ ರುಂಡ ಕತ್ತರಿಸುವಂತ ಕೆಲಸ 2028ಕ್ಕೆ ನಾವೆಲ್ಲ ಕೂಡಿ ಮಾಡಬೇಕಾಗಿದೆ ಕರ್ನಾಟಕ. ಶಿವಾಜಿ ಮಹಾರಾಜರು ಶಹಾಜಿ ರಾಜೇ, ಏನ್ ಶಹಾಜಿ ರಾಜವರು ಕುದುರೆ ಮ್ಯಾಗ ಹೋಗುವಾಗ ಚನ್ನಗಿರಿ ಬಲ್ಲಿ ಕುದುರೆ ಎಡಿ ಬಿದ್ದು ಅಲ್ಲಿ ಅವರ ಅಂತ್ಯ ಆಯ್ತು. ಅವಾಗ ಶಹಾಜಿ ರಾಜರ ಬಗ್ಗೆ ನೋಡ್ರಿ, ಇವತ್ತು ಕರ್ನಾಟಕದಾಗ ನಮ್ಗೆ ಕೆಲವೊಂದು ಅದಾವ ಕನ್ನಡ ಪ್ರೇಮಿಗಳ ಹೇಳೋರು. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವ್ರತ್ತ, ಅದಕ್ಕೆ ಅವ್ರದೇ ಯಾಕೆ ಪೂಜೆ ಮಾಡ್ತಿರತ್ತೇಳಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯವರಪ್ಪ? ಮಹಾರಾಷ್ಟ್ರದವರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಎಲ್ಲಿಯವರು? ಗಾಂಧಿ ಎಲ್ಲಿಯವರು? ಗುಜರಾತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶ ಕೂಡಿಸಿದವರು ಯಾರು? 565 ಮಂದಿ ಮಹಾರಾಜರಿದ್ರು. ತೆಲಿಗೊಂದು ಮಾತಾಡ್ತಿದ್ವಿ ಮಹಾರಾಜರುಗಳು. ಇವತ್ತನ್ನು ಕುತ್ತಿಗೆ ಚಂಡ್ ಹಿಡಿದು ಕೂಡಿಸೋದಾರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತದವರು. ನಾ ಅವ್ರಿಗೆ ಹೇಳಿದೆ, ವಿಧಾನಸಭೆ ಒಳಗೆ ಚರ್ಚೆ ನಡೀತು, ಮರಾಠ ನಿಗಮ ಆಗಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ, ಇಲ್ಲೇ ಬೆಳಗಾವಿ ಅಧಿವೇಶನದಾಗೆ, ಗೌಡ್ರ ಮತ್ತೆ ಹಿಂಗೆ ನೀವು ಶಿವಾಜಿ ಮಹಾರಾಜರದ್ದು ಬರೋದದ, ನಾ ಹೇಳದೆ ಮಾತಾಡ್ತೀನಿ, ಅದಕ್ಕೇನು ಅಂಜಿಕೆ ಅನ್ನೋದು ಕೇಳ್ದೆ ನಾನು. ಇಲ್ಲ, ಆ ನಿಗಮ ಮಂಡಳಿ ನಾವು ಮಾಡಬೇಕಾಗೈತಿ, ಅದು ಬರೇ ಎಲ್ಲರಿಗೂ ಬೋಗಸ್ ಇಟ್ಟಿದ್ವಿ ಹೇಳ್ಕೋತ ಬಂದೀವಿ ನಾವು. ಆದರೆ ಇದು ಒಳ್ಳೆ ಇಶ್ಯೂ ಐತಿ, ನಾ ಇದ್ದಾಗ ನೀವು ಅದನ್ನು ಪ್ರಸ್ತಾಪ ಮಾಡ್ರಿ ಅಂದ್ರು ನಮ್ಮ ಬೊಮ್ಮಾಯಿ.
ಪಾಪ ಬೊಮ್ಮಾಯಿಯವ್ರದವ ಅವತ್ತಿರಲಿಲ್ಲ. ನಾ ಹೇಳಿದ್ದೇನೆಂದ್ರೆ ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಮತ್ತು ಉರ್ದು ಭಾಷೆಯನ್ನು ಹಲ್ಕಿಸದ ಎಲ್ಲರಿಗೂ. ಅದೇನು ಹಿಂದೂಸ್ತಾನ್ದ ಉರ್ದು ಭಾಷೆ? ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋವಂಥವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ, ಅದನ್ನೆಲ್ಲ ತೆಗೆಯುವಂಥದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೂ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರು ಅಲ್ರೇ ಸಂತೋಷ್ ಲಾಡ, ನಮ್ಮವ್ರು. ನೀವು ಏನಾರ ಇರ್ರಿ, ಒಮ್ಮೆ ಮೋರ್ಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಗೋರ್ಪಡೆ ಯಾರಿಗಾರು ಮಾಡ್ಕೋತಾ ಇದ್ದೀರಿ. ನಮ್ಮವರು 10 ಹೊಂಟ್ರೆ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾರಣ ಮಾಡಿದ್ರು ನಮ್ಮವ್ರು. ಏನ್ರಿ ನಾ ಹೇಳ್ದೆ ಅವತ್ತು ಆರ್ ಅಶೋಕ್ ಇದ್ರೆ ಕಂದಾಯ ಮಂತ್ರಿಗೆ ಬೆಳಗಾವಿ ವಿಧಾನಸಭಾದಾಗ ಶೀಘ್ರದಲ್ಲೇ ನಾವು ನಿಗಮಗೊಂಡು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೊಡಿದ್ ಬೇಡ, ಯಾವಾಗ ಮಾಡ್ತಿ ಹೇಳು, ಒಂದು MLC ಯಾವಾಗ ಮಾಡ್ತಿ ಹೇಳು, ಊರ್ದ ಕತ್ತಿ ಹೇಳಬೇಡ ಅಂದೆ. ಯತ್ನಾಳ್ರು ಹೇಳ್ದಂತ ಭಾಳ ಸತ್ಯ ಇದೆ. ಮರಾಠಿ ಭಾಷೆ ಇರ್ಬೋದು, ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಅಂತ ಹೇಳಿ ಬಂಧುಗಳೇ. ಅವತ್ತೇನೋ ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿಕ್ಕೆ ಕಾರಣ, MLC ಆಗಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತದೆ. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ಯತ್ನಾಳ್ರೆ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದೆ, ಇವತ್ತು MLC ಆದೆ ಅಂತ. ಯಾಕೆ ಬಿಡೆ ಹಾಕಿಡ್ಬೇಕ್ರಿ, ಏನು ಇವ್ರೇನು ಮಾಡಂಗದ ನನಗೆ ಹಾಳಾದ್ರೆ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ ಇಲೆಕ್ಷನ್ 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅದಾರೆ, ಕಾ ಯತ್ನಾಳ್ उनको लेके आओ, ಭಾಷಣ करने के लिए दो. ಈ ಸಲ ಪುಕ್ಷೇಟಿ ಭಾಷಣ ಮಾಡೋದಿಲ್ಲ ಲಕ್ಷ್ಮಣನವರ. ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲೂ ಮಾಡ್ತೀನಿ, ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡ್ತಾರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್. ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮ ತನ ಉಳಿಸಬೇಕು, ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದೆ ಕಾಲ ಬಂದ್ರೆ. ಹಿಂದೆ ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದಾಗ ಐತಿ. ನಾವು ಅಭಿವೃದ್ಧಿನೂ ಮಾಡೋಣ, ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್ ಹೋತಾ. ಬಸನಗೌಡ ಪಾಟ್ಲಿ ಇರ್ತಿದ್ದಿಲ್ಲ, ಬಸೀರಮ್ಮದ ಪಟೇಲ್ ಇರ್ತಿದ್ಯಾ. ಧರ್ಮಸಿಂಗ ಸಾಹೇಬರು ನಾವು ಕೂಡಿ ಬಿಜಾಪುರ್ನಾಗ ಒಂದು ಜುಮಾ ಮಸ್ತಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ. ಅದಕ್ಕೆ ಹೆಸರು ಏನು ಇಟ್ಟು ಕೊಡ್ತದನ್ನ ಮಹಾರಾಣಾ ಪ್ರತಾಪ್ ಸಿಂಗ್ ಮಾರ್ಗ. ಧರ್ಮಸಿಂಗ್ ಸಾಹೇಬ್ರು ಅವಾಗ ಲೋಕೋಪಯೋಗಿ ಸಚಿವರಿದ್ರು, ನಾ MLA ಇದ್ದೇನೆ, ಸಣ್ಣ ಹುಡುಗಿದ್ದೇನ. ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ. ಶಿವಾಜಿ ಮಹಾರಾಜರದು ಕರ್ನಾಟಕ ಬಹಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್, ದಲಿತರು ಹಿಂಗೆ ಬೇರೆ ಬೇರೆ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ, ಮೊದಲ ದಲಿತರಿಗೆ ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂಥ ಯಾವುದಾದ್ರೂ ಒಂದು ವಂಶ ಇದ್ರೆ ಅದು ಛತ್ರಪತಿ ಸಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, ಅವರನ್ನು ಪ್ರೇರಣೆ ತಗೋತಾರೆ.
ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ ಛತ್ರಪತಿ ಸಾವು ಮಹಾರಾಜರು. ಮೀಸಲಾತಿ ದೇಶನಾಗ ಮೊದಲು ತಂದವ್ರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು, ಒಂದು ಮೈಸೂರದ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನೆನಪಾರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ, ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ. ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಹ ಬರೀ ಅಂಬೇಡ್ಕರ್ ಫೋಟೋ ಹಾಕುದಿಲ್ಲ ಬಂಧುಗಳೇ. ಬುದ್ಧ, ಬಸವ, ಅಂಬೇಡ್ಕರ್ ಕರ್ನಾಟಕದಾಗಿದ್ರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ. ಇವತ್ತು ನೋಡ್ರಿ, ಬಡೋದ ಮಹಾರಾಜರು, ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪುಣ್ಯ ಏನಾದರೂ ಇದ್ರೆ ಕೋಲ್ಹಾಪುರದ ಮಹಾರಾಜರಿಗೆ ಇವತ್ತು ಸಲ್ತದೆ. ಈ ರಾಜ್ಯದಲ್ಲಿ ಎರಡು ಮನೆತನ, ಒಂದು ಬೆಳವಡಿ ಮಲ್ಲಮ್ಮ, ಒಂದು ಕೆಳದಿ ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂತ ತಾಯಿ. ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ತಂಬು ಹೊಡಿತಿದ್ರಲ್ಲ. ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೇನಾಧಿಪತಿ ಏನ್ ಮಾಡ್ತಾನ, 1000 ಆಕಳು ಹೊಡ್ಕೊಂಡು ಹೋಗ್ಬಿಡ್ತಾನ. ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ, ಮಹಾರಾಜ ಎಲ್ಲರಿಗೂ. ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮಗೆ ಹೇಳ್ತಾರ, ಹಿಂಗ್ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ, ಬಿಡ್ಸ್ಕೊಂಡು ಹೋಗ್ತಾರೆ. ಶಿವಾಜಿ ಮಹಾರಾಜರು 1-2 ದಿವಸ ಬಿಟ್ಟು ಬರ್ತಾರಲ್ಲಿ. ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ, ಅವ್ರಿಗೆ ಮಾಹಿತಿ ತಗೋತಿರ್ತಾರೋ, ಎಲ್ಲ ಗುಪ್ತಚರ ಇರ್ತದೆ. ಹಿಂಗೆ ಇಂಟೆಲಿಜೆನ್ಸ್ ಅದಾವಲ್ಲಿ, CBI ಹಂಗೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜರು ಗುರ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ. ಅವಾಗ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ, ನೀನು ನನ್ನ ಸಹೋದರಿ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟಂತವ್ರು ಛತ್ರಪತಿ ಶಿವಾಜಿ ಮಹಾರಾಜರು. ಕೆಲವು ಮಂದಿ ಹೊಯ್ಕೋತಾರೆ ಸುಮ್ಮನೆ. ಶಿವಾಜಿ ಮಹಾರಾಜರನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವ್ರದ್ದು ಒಂದು ದೊಡ್ಡ ಚಿತ್ರ ಐತೆ, ನೋಡಿರೋದಿಲ್ಲ. ಕೆಲವು ಮಂದಿ ಏನಾಗ್ಬಿಟ್ಟಾರೆ ಈ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕೊಂಡಾರ. ಅವಾಗ ಯಾರು ಕೇಳೋರದಾರ? ಅವಾಗ ಎಲ್ಲ ಲೆಫ್ಟಿಸ್ಟು, ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮ್ಗೆ ಹೆಂಗೆ ಬೇಕು ಹಂಗೆ ಬರೇ ಮೊಘಲರು, ಅಕ್ಬರ, ಔರಂಗಜೇಬ, ಟಿಪ್ಪು ಸುಲ್ತಾನ ಇದೇ ಬರ್ದಾರ. ನಾವು ಕನ್ನಡ ಸಲಕ್ಕೆ ಬರೆಯೋದು ಘನವಂತನಾದ ಅಕ್ಬರನು ಬಾರಿ ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ್ರೆ ಬಾಪರೆ ಮಕ್ಕಳೇ ಎಲ್ಲ ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ ಎಂತೂ ಡೈರೆಕ್ಟ್ ಯುದ್ಧ ಮಾಡಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. 7 ಫುಟ್ ಇದ್ದ ಮಹಾರಾಣಾ ಪ್ರತಾಪ್ ಕೈಯ ಅಂದ್ 110 ಕಿಲೋದ ಹಿಂಗೆ ಹೊಡೆದ್ರ ಒಬ್ಬ ಬೈತುಲ್ ಖಾನ್ ಅಂತ ಒಂದು ಸೇನಾಧಿಪತಿನ ಕೊಟ್ಟು ಕಳ್ಸಿದ್ದ. ಅವ ಹೆಟ್ಟು ನೀಚಿದ್ದಂದ್ರ 6-7 ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ. ಅವನು ಕೊಟ್ಟು ಕಳ್ಸದ ಅಕ್ಬರ್, ಹೋಗಿ ಇವನ ಮಹಾರಾಣನ ಹೊಡೆದು ಬಾತಾಳೆ. ಇಟ್ಟು ಚಂದ ಚೇತಕ್ಕತ್ ಕುದುರೆ ಐತಲ್ಲ ಮಹಾರಾಣನ, ಹಿಂಗೆ ತಿರ್ಗ್ಯಾಡ್ಸಿ ಓಡ್ಯಾಡ್ಸಿ ಹೊಡಿತಾರ. ಅದಕ್ಕೆ ಒಮ್ಮೆ ಹೊಡಿಲಿಲ್ಲ ಮಹಾರಾಣ, ಹಿಂಗೊಮ್ಮೆ ಹೊಡೆದು ಹಿಂಗೊಮ್ಮೆ ಹಿಂಗೆ ಮಾಡಿ ಒಂದು ಹೊಡೆದ್ರೆ ತಲೆಯಾಗ ನೆತ್ತಾಗಿ ಇಟ್ರ ಕುದುರೆ ಅದು ಕೂಡ ಹಿಂಗೆ ಸುಳ್ಕೊಂಡೋಗಿತ್ತು. ಅದು ನಮ್ಮ ಶೌರ್ಯವನ್ನು ನಮ್ಗೆ ಹೇಳೇ ಇಲ್ಲ. ಬರೀ ಗಣವಂತನಾದ ಅಕ್ಬರ್ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತೆ ಇಟ್ಟು ಬ್ರಿಟಿಷರಿಗೆ ಹೋರಾಟ. ಅರೆ ಮಗನ ಒತ್ತೆ ಹಾಕಿಡ್ತ ನಮ್ಮ ಸಂಭಾಜಿ ರಾಜ ಛಾವ ಅದು ನೋಡೋದಾಗಲಿಲ್ಲ ನನಗೆ ಸಿನಿಮಾ. ನಾ ಬಂದ್ ಮಾಡಿಬಿಟ್ಟೆ. ಅಯ್ಯಪ್ಪ, ಉಗುರು ತೆಗೆದು ಹಿಂಸೆ ಕೊಡುದು. ಸಂಭಾಜಿ ರಾಜೇ
ಯಾಕೆ ಗುರ್ತಾಗ್ಲಕತ್ತೈತಿ ಇವತ್ತು ನೀವು ವಿಚಾರ ಮಾಡ್ರಿ. ಇವತ್ತು ಸಂಭಾಜಿ ರಾಜ ಏನು ಅನ್ನೋದು ಇಡೀ ಭಾರತಕ್ಕೆ ಗೊತ್ತಾಯ್ತಿಲ್ಲ. ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ. ಶಿವಾಜಿ ಮಹಾರಾಜರು ಎಂಥವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಇದೇನು ಗೆರಿಲ್ಲಾ ಯುದ್ಧನು ಅಂತ ಜಗತ್ತಿಗೆ ಯಾರು ತೋರಿಸ್ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಲಿಕೇಶಿ ದಕ್ಷಿಣಾಪತೇಶ್ವರ ತರ. ನಮ್ಮಲ್ಲಿ ಕರ್ನಾಟಕದಾಗ ಸೂರತ್ವೇನು ಕಡಿಮೆ ಇಲ್ಲ. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮನ ಇತಿಹಾಸನೂ ಅದ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತ ರಾಜಾರಾಮಗೆ ಔರಂಗಜೇಬು ಹೊಡಿಬೇಕಂತ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ. ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳ ಹೆಣ್ಮಗಳು. ಆ ಔರಂಗಜೇಬ ಇಡೀ ಆ ರಾಜಮಂತವನ್ನು ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಇದ್ದಲ್ಲಿ ಬಿಟ್ಟುಕೊಳ್ಳಿಲ್ಲ. ಬಂಧುಗಳೇ, ನಮ್ಮದು ಇತಿಹಾಸ ಇದೆ. ಶಿವಾಜಿ ಮಹಾರಾಜರ ವಂಶಸ್ಥರ ಜೊತೆ ನಮ್ದು ಇತಿಹಾಸ ಇದೆ. ಈ ರಾಜ್ಯ ದಕ್ಷಿಣಾಪತೇಶ್ವರ ಕರೆದ್ರೆ ಇಮ್ಮಡಿ ಪುಲಿಕೇಶಿಗೆ. ರಾಜ ಹರ್ಷವರ್ಧನ ನರ್ಮದಾ ನದಿ ಮ್ಯಾಗ ಹೋದ. ಇದೇ ಬದಾಮಿ ಚಾಲುಕ್ಯರೇನು ಕರಿತೀವಲ್ಲ, ಅವ ಅಂಜಿ ನೀ ಎಟ್ಟು ಹೇಳ್ತಿ ಅಟ್ಟು ಟ್ಯಾಕ್ಸ್ ಕೊಡ್ತೀನಪ್ಪ ವರ್ಷ, ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಬರಬೇಡ, ನಿನಗೆ ದಕ್ಷಿಣಾಪತೇಶ್ವರ ಅಂತೇಳಿ ಕಿರೀಟ ಹಾಕಿ ಕೊಟ್ಟು ಕಳಿಸ್ತಾನ ಇಮ್ಮಡಿ ಪುಲಿಕೇಶಿ. ಇವರೆಲ್ಲ ಮಾಡ್ಯಾರ ಅಂತ ಹೇಳಿ ನಾವು ಇವತ್ತು ಚಂದಾಗಿ ಇಲ್ಲಿ ಮಾತಾಡ್ಲಕತ್ತೀವಿ, ಕೇಸರಿ ಹಾಕೊಂಡು ಕೂತೀವಿ. ಇಲ್ಲಿಕಂದ್ರೆ ಏನು ಹಾಕೊಂಡು ಕುಂಡಿರ್ತಿದ್ದೀವಿ ಎಲ್ಲ ಗುರ್ತೈತಿ. ಹಂಗೆ ಇಂಡೈರೆಕ್ಟ್ ಹೇಳ್ಬೇಕಾಗೈತಿ. ನಾಳೆ ಒಂದು ಕಾಯ್ದೆ ತರೋರು ಅದಾರ, ದ್ವೇಷ ಭಾಷಣ ಒಳಗೆ ಹಾಕ್ತಾರೆ 7 ವರ್ಷ. ಯಾರು ತರೋರು ಅದಾರ ಅವರೇ ಮೊದಲು ಹೋಗ್ತಾರ ಅದ್ರೊಳಗೆ. ನಾನು ಹೋಗ್ತೀನಿ ಬಿಡು, ನಾ ಹೆಂಗೆ ಬಿಡ್ಸ್ಕೊಂಡು ಬರೋದು ನನಗೆ ಗುರ್ತೈತಿ, ನಾ ಬಿಡ್ಸ್ಕೊಂಡು ಬರ್ತೀನಿ. ಬಂಧುಗಳೇ, ನಾವು ಒಂದಾಗಲಿಲ್ಲ ಅಂದ್ರೆ ಬರೇ ನೀವು ಅಭಿವೃದ್ಧಿ ಕಡೆ ತಲೆ ಕೆಡಿಸ್ಕೋಬೇಡ್ರಿ. ಅಭಿವೃದ್ಧಿ ಹಾಗೆ ಆಗ್ತದೆ. ನಿಮ್ಮ ಕೈಯಾಗ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನಿ, ನಿಮ್ಮ ಕಾರ, ನಿಮ್ಮ ಫ್ರಿಜ್ಜ, ನಿಮ್ಮ ಕಲರ್ ಟಿವಿ ಅಂತ ಹೇಳಿ ದೊಡ್ಡದು ಮನಿ ಕಟ್ಟಿ 2 ಕಾರ್ ನಿಂದ್ರಿಸಿ ಹಿಂಗೆಲ್ಲ ಅಪ್ಪ ಮಕ್ಕಳು ನಿಂತು ಫೋಟೋ ತಕ್ಕೋತೀರಿ. ಅವರು 50% ಆದ್ರೆ ನಿಮ್ಮನ್ನೆಲ್ಲ ಒದ್ದು ಹೊರಗೆ ಹಾಕ್ತಾರ. ನೀವು ಸ್ಲಮ್ನಾಗ ಮಕ್ಕೊಳ್ತೀರಿ, ಅವ್ರು ಬಂದ ನಿಮ್ಮ ಮನೆಗೆ ಆರಾಮ ಎಲ್ಲ ಗಳಿಸಿಟ್ಟಿರ್ತಿರಲ್ಲ. ಸಾಕಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ, ಇನ್ನೊಬ್ಬ ಲಂಡನ್ನಾಗ ಅದಾನೆ. ಇಲ್ಲೇನು ಲಂಡ ತಿಲ್ಲಕತ್ರಿ ನೋಡಿ. ಅದು ಎಲ್ಲ ಉಳಿಬೇಕಾದ್ರೆ ಏನಾಗತ್ತಂದ್ರ ಮಗ್ಗಲ್ಕನ ಮನ್ಯಾಗ ಶಿವಾಜಿ ಮಹಾರಾಜ್ ಹುಟ್ಲತ್ತಾರೆ ಎಲ್ಲ ನನ್ನ ಮಕ್ಕಳು. ತಮ್ಮ ಮಗನಿಗೆ ಬ್ಯಾಡ್ರಿ, ಅವ್ರ ಮನೆಗೆ ಹುಟ್ಲಿ. ನಾವು ಇನ್ನು ಮ್ಯಾಗ ನಡೆದಿಲ್ಲ. ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯದ. ಅಂಥವ್ರು ಅದಾರ ತಿಳಿ ಇವತ್ತು ನಾವು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನುವಂಥ ಕಲ್ಪನೆ ನಮ್ಮಲ್ಲಿ ಇರಲಿ ಬಂಧುಗಳೇ. ಅದಕ್ಕೇ ನಾವು, ನನಗಂದ್ರೆ ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನ್ರಿ, ಹಂಗೆ ಅವ ಇದೇನು ಮರಾಠರಿಗೆ ಹುಟ್ಟ್ಯಾನೇನೋ ಅಂದ್ರೆ, ಹೌದಪ್ಪ ನಾ ಮರಾಠರಿಗೆ ಹುಟ್ಟಿನಿ, ಏನು ಮಾಡೋ ತಪ್ಪೇನೈತಿ. ಮರಾಠರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ, ರಾಜಪೂತರು ಬೇರೆ ಅಲ್ಲ. ಎಲ್ಲರ ರಕ್ತ ನಮ್ಮಲ್ಲಿದೆ ಅಂತೇಳಿ ನಾವು ಇಟ್ಟು ಚಂದಾಗಿ ಅದೀವಿ ಬಂಧುಗಳೇ. ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲ್ರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ, ನೀವೆಲ್ಲ ಬರ್ತೀರಿ ಹೋಗ್ತೀರಿ, ಇದು ಖರ್ಚು ಎಟ್ಟೈತೆ ನಿಮ್ಮ ತಲೆಯಾಗ ಇರೋದಿಲ್ಲ. ಜೈ ಅಂದು ಮನೆಗೆ ಹೋಗ್ಬಿಡ್ತೀರಿ. ಕೊಟ್ಟವ್ರು ಒಂದಿಟ್ಟು ಬಂದಿರ್ತಾರ, ಈ ಸ್ಟೇಜ್ ಹೊಡಿಬೇಕಾದ್ರೆ ಪುಕ್ಕಟ್ ಹೊಡಿತಾರ ಅವರು. ಇದಕ್ಕೊಂದು ನನ್ನ ಅಂದಾಜು ಒಂದು 50 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಮೂರ್ತಿಗೆ ಅಟ್ರ ಒಂದು 50 ಲಕ್ಷ ಬಿದ್ದೈತನ್ರಿ. ನಾನು ಬಿಜಾಪುರನ ಮಹಾರಾಣಾ ಪ್ರತಾಪದ ಕುಡ್ಸೀನಿ, ನೀವು ಬಿಡಿಯ ಮುಂದೆ 17 ಫುಟ್ಟದು. ಆ ಶಿವಾಜಿ ಮಹಾರಾಜರ ಮೂರ್ತಿ ಮಹಾರಾಣಾ ಪ್ರತಾಪನ ಮೂರ್ತಿದು ಹಿಂಗೆ ಎದ್ರ ಪತ್ರ ಬಂದು ಹೋಗತ್ತ. ಆ ದೃಶ್ಯ ನೋಡ್ಬೇಕಾಗಿತ್ತು ಅವತ್ತು ಬಿಜಾಪುರನಾಗ. ನಾನು 55 ಲಕ್ಷ ರೂಪಾಯಿ ಕೊಟ್ಟು ಜೈಪುರ್ನಿಂದ ಕುಡ್ಸೀನಿ. ನನ್ನ ರೊಕ್ಕದ್ಲೆ, ಮತ್ತು ಸರ್ಕಾರ ರೊಕ್ಕದ್ಲೆ. ಬಿಜಾಪುರನಾಗ ಎಲ್ಲ ರೋಡಿಗೆ ಒಂದೊಂದು ಹೆಸರಿಟ್ಟೀನಿ. ಛತ್ರಪತಿ ಶಿವಾಜಿ ಮಾರ್ಗ್, ಛತ್ರಪತಿ ಸಂಭಾಜಿ ಮಾರ್ಗ್, ಜಿಜಾಮಾತಾ ಮಾರ್ಗ್, ರಾಜಮಾತಾ ಇಲ್ಲ ಬಾಯಿ ಹೋಳ್ಕರ್ ಮಾರ್ಗ್ ಮೂರ್ತಿ ಕೊಡ್ಸೀನಿ.
ಸಂತ ಕನಕದಾಸ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ, ಇವನ್ನೆಲ್ಲ ಕುಂಡ್ರಿಸೋ ಉದ್ದೇಶ ಏನಂದ್ರೆ ಸ್ವಲ್ಪ ಅವ್ರು ನೋಡಿದ್ರೆ ಸ್ವಲ್ಪ ಬರಬೇಕು. ಅವ್ರು ಹೇಳಿದ್ರಲ್ಲ ಮನ್ಯಾಗ ಯಾಕೆ ಶಿವಾಜಿ ಮಹಾರಾಜ್, ನಮ್ಮ ಗುರುಗಳು ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ ಶಿವಾಜಿ ಮಹಾರಾಜ್ ನೋಡ್ಕೊಳ್ಳೆ ಸ್ವಲ್ಪ ನೀವು ಖಡ್ಗ ಹಿಂಗೆ ತೆಗಿಬೇಕು. ಇಳ್ಕಂದ್ರೆ ನೋಡಿ ಭಾಳ ಏನಾಗ್ಬಿಟ್ಟಿವಿ ಅಂದ್ರೆ ಬರೀ ಮೊಬೈಲ ತಿನ್ನೋದು ಮಾವ, ಹಾಲು ಕುಡಿದು ಬಿಟ್ಟಿವಿ, ಹಾಲು ಕುಡಿಲಾಕತ್ತೀವಿ. 20 ವರ್ಷ ಇರುದಿಲ್ಲ, ಇದು ಎಲ್ಲ ಮುಂದೆ ಬಂದಿರ್ತತಿ. ಹಿಂಗಾದ್ರೆ ನಾವು ಉಳಿತೀವಿ ತಿಳ್ಕೊಡ್ರೆ ಹಿಂದೂಗಳು. ಹೋಗ್ಬೇಕು, ನೀವು ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿಗೆ ಬರೇ ಫೇಸ್ಬುಕ್ನಾಗ ಹಿಂಗೆ ತೋರಿಸೋದು ಅಲ್ಲ, ಬಕ್ಕ ತೊಯ್ತೀವಿ, ಅವಾಗ ಕಂಡಿಸ್ತಾನೆ ಸುಮ್ಮನೆ. ಅಲ್ಲಿ ಯಾವ್ದಾರ ಒಂದು ಹುಲಿ ಬತ್ತು ಅಂದ್ಕೊಂಡು ನನ್ನ ಇಂಥ ಶೂರ ವೀರರು ಭಾಳ ಅದಾರ ಕರ್ನಾಟಕದಾಗ. ಅದಕ್ಕೆ ಬಂಧುಗಳೇ ಗಟ್ಟಿಯಾಗ್ರಿ, ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ. ನಾವು ನಿಮ್ಮ ಜೀವನವಾಗಿ ಶಿವಾಜಿ ಮಹಾರಾಜರ ಆದರ್ಶ ತಗೊಂಡು ನಾವು ಎಲ್ಲ ಬದುಕಿದೀವಿ ತಿಳ್ಕೊರಿ. ಎಲ್ಲ ಹಳ್ಳಿ ಒಳಗೆ ಸಹಿತ ಇವತ್ತು ನೋಡ್ರಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸ್ತಾರ. ನಾ ಬೀದರ್ ಜಿಲ್ಲೆಗೆ ಹೋಗಿದ್ದೆ, ಒಂದು 2 ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ. ನಮ್ಮ ಚೆನ್ನಮ್ಮ ಮೂರ್ತಿ, ಸಂಗೊಳ್ಳಿ ರಾಯಣ್ಣ ಮೂರ್ತಿ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಪುಣ್ಯಾತ್ಮ್ಯಾಕಿ ಆ ಮಹಾರಾಣಿ ಕಾಶಿ ವಿಶ್ವನಾಥ ಏನು ನಾವು ಈಗ ಹೋಗ್ತೀವಲ್ಲ, ಈಗ ಈಶ್ವರನ ಪೂಜೆ ಮಾಡ್ತೀವಲ್ಲ, ಅದು ಒರಿಜಿನಲ್ ಗುಡಿ ಅಲ್ಲ. ಒರಿಜಿನಲ್ ಗುಡಿನ ಹಿಂದೈತಿ, ಅದ್ರದ್ದು ಬರ್ತದೆ ಟೈಮ್ ಬರೋದೇ ಈ ದೇಶನಾಗ. ಟೈಮ್ ಆ ಶಿವ ಯಾವಾಗ ಕಣ್ಣು ತೆಗಿತಾನೆ ಟೈಮ್ ಬರ್ತದೆ. ರಾಮ ಕಣ್ಣು ತೆಗೆದತ್ತಳ ಅಯೋಧ್ಯೆ ರಾಮ ಮಂದಿರ ಆಯ್ತು. 500 ವರ್ಷದವರೆಗೆ ರಾಮ ಮಂದಿರ ಸಲುವಾಗಿ ಎಷ್ಟು ಮಂದಿ ಸ್ವಾಮೀಜಿಗಳು, ಸಂತರು, ಕಾರ್ಯಕರ್ತರು, ಕಾರ ಸೇವಕರು, ಕೋಟಿ ಜನ ಪ್ರಾಣ ಕೊಟ್ಟ ಮ್ಯಾಗ ಒಂದು ರಾಮ ಮಂದಿರ ನಿರ್ಮಾಣ ಆಯ್ತು. ರಾಮ ನೋಡ್ರಿ, ಈ ರಾಮಗೆ ಜಾತಿನೇ ಇಲ್ಲ, ಸಹಜ ಬಂದ್ಬಿಡ್ತದೆ. ಜೈ ಅನ್ನೋದ್ರಾಗ ಜೈ ಶ್ರೀರಾಮ ಮತ್ತು ಇದಕ್ಕೇನಾರ ಯಾರು ಹೇಳ್ಬೇಕನ್ನು, ಉಳ್ಕಿದ್ ಹೇಳೋ ಮಂದಿ ಯಾರು ಅನ್ನೋದೇ ಇಲ್ಲ. ಅದು ಏನು ಶಕ್ತಿ ಇದೆಯಲ್ಲ, ರಾಮ ಶಿವಾಜಿ ಇಲ್ಲಾರ್ದೆ ಭಾರತ ಇಲ್ಲ. ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಗುರುಗಳು ಹೇಳ್ದಂಗೆ ಅಥಣಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ. ನಾವು ಇದಕ್ಕೆ ಬಂದು ಒಂದು 4 ತೊದಲು ನುಡಿಗಳನ್ನು ಮಾತನಾಡಿದ್ದೇನೆ. ನನಗೆ ಮಾತಾಡೋಕ್ಕೂ ಬರೋದಿಲ್ಲ. ವಿವಾದಾತ್ಮಕ ಹೇಳಿಕೆ ಮೊನ್ನೆ ಒಂದು ಹೇಳಿಬಿಟ್ಟಪ್ಪ. ಒಬ್ಬ ಯಾವನೋ ಜಿಗಿದಾಳಕತ್ತೀವಿ, ನಾವು ಉತ್ತರ ಕರ್ನಾಟಕ ಚರ್ಚೆ ನಾವು ಮಾಡ್ಲಕತ್ತೀವಿ. ಅಮ್ಮ ಹಂಗಾಯ್ತು ಹಿಂಗಾಯ್ತು, ಎಲ್ಲಮ್ಮ ಕೊಡ್ದಾಗ ಮುಲ್ಲಾಂದೇನು ಕೆಲಸ ಸುಮ್ಮನೆ ಮಾತಾಡ್ತಾವ ಕೆಲವೊಂದು. ನಾ ಹೇಳ್ದೆ ಸ್ಪೀಕರ್ಗೆ ಆರಿ ನೋಡಿ ತಾವು ಮಾತಾಡಕತ್ತ, ನಾವು ಮಾತಾಡ್ಬೇಕಿಲ್ಲ. ನಾವು ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ ಸೋದಿ ಮಾತಾಡ್ಬಿಟ್ಟು ಇವತ್ತು ಉತ್ತರ ಕರ್ನಾಟಕ ಏನಪ್ಪ ಅಂದ್ರೆ ಹೇಳೋ ಮಗನೇ ಮೊದಲ ಅವ್ರು ಮಾತಾಡೋದತ್ತ ನಾವು ಕೇಳೋದತ್ತ. ನಾವೇನು ಉತ್ತರ ಕರ್ನಾಟಕದವ್ರು ಏನು ಸುಮ್ಮನೆ ಏನು ಅಲ್ಲೇನು ವಿಧಾನಸೌಧ ಕಸ ಹುಡುಗ್ರಕ್ಕೆ ಹೋಗಿವ? ನಾವೇನೋ ಅಂಜು ಮಕ್ಕಳಲ್ಲ. ನೀವು 10 ಸಲ ಉಚ್ಚಾಟನೆ ಮಾಡಿರಿ ಸಂತೋಷ್ ಲಾಡವ್ರ. ನೀವು ಎಷ್ಟು ಸಲ ಉಚ್ಚಾಟನೆ ಮಾಡ್ತೀರಿ, ನಾನು JCB ಪಾರ್ಟಿ ರೆಡಿ. ಇವರೆಲ್ಲ ನಿಮಗೆಲ್ಲ ಜೈ ಎಂದಿರ್ಬೋದು. 28ರಾಗ ವೋಟಿಂಗ್ ಮಾತ್ರ ನನಗಾಗ್ತದ. ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ JCB ಪಾರ್ಟಿ 143 ಸ್ಥಾನಗಳಿಂದ ಮುನ್ನಡೆಸುತ್ತದೆ. ನಾಳೆ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ 11 JCBಗಳಿಗೆ ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗಾಯನಂದು ಹೋಗಲಿದ್ದಾರೆ. ಎಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಶ್ರೀರಾಮ್.
ಧರ್ಮ